ನಿನ್ನೆ ಸರ್ಕಾರ ಏಕಾಏಕಿ ಏನೋ ಒಂದು ಘನ ಕಾರ್ಯ ಮಾಡೋ ರೀತಿ ಕೆಪಿಎಸ್ಸಿಗೆ ಒಂದು ಸುಧಾರಣಾ ಸಮಿತಿಯನ್ನ ರೆಡಿ ಮಾಡಿದೆ. ಸೊ ಅದರಲ್ಲಿ ಒಂದಿಷ್ಟು ಜನ ಮೆಂಬರ್ಸ್ಗಳನ್ನ ನೋಡಿದ್ರೆ ನಮಗೆ ಆಶ್ಚರ್ಯ ಅನ್ಸುತ್ತೆ. ಇವರೆಲ್ಲ ನಿಜವಾಗ್ಲೂ ಕೆಪಿಎಸ್ಸಿ ಸುಧಾರಣೆ ಮಾಡ್ತಾರ? ಯಾವುದೇ ಕಾರಣಕ್ಕೂ ಇಲ್ಲ. ಯಾಕೆ ಅಂತಂದ್ರೆ ನೋಡಿ, ಆ ಸುಧಾರಣಾ ಸಮಿತಿಯಲ್ಲಿರುವಂತ ಸದಸ್ಯರೊಬ್ಬರ ಬಗ್ಗೆ ಹೇಳ್ತೀನಿ. ಅವರು ಈ ಹಿಂದೆ ತಮ್ಮದೇ ಒಂದು ತಾಲೂಕಿನಲ್ಲಿ ಒಂದು ಪ್ರಶ್ನೆ ಪತ್ರಿಕೆ ಲೀಕ್ ಆಗಿ ಪರೀಕ್ಷೆ ವಿಷಯದಲ್ಲಿ ಅಷ್ಟು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದರೂ ಕೂಡ ಅದನ್ನು ಸಮಗ್ರವಾಗಿ ತನಿಖೆಗೆ ಒಳಪಡಿಸೋದಕ್ಕೂ ಕೂಡ ಅವ್ರ ಕೈಲಿ ಆಗಲಿಲ್ಲ. ಯಾರು ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸಿಂಧನೂರಲ್ಲಾದಂಥ PDO HK ಪರೀಕ್ಷೆ ಸ್ಕ್ಯಾಮ್ ಆ್ಯಂಡ್ ಅದಲ್ಲದೆ ಮತ್ತೆ 24 ಜನರ ಮೇಲೆ FIR. ಸೊ ಅವರು ಈಗ KPSC ಸುಧಾರಣಾ ಸಮಿತಿಯಲ್ಲಿ ಇದ್ಕೊಂಡು ಏನು ಸುಧಾರಣೆ ಮಾಡ್ತಾರೆ? ಆ್ಯಂಡ್ ಇನ್ನೊಂದು, ಇವರೆಲ್ಲರಿಗೂ ಎಷ್ಟು ನಾಲೆಜ್ ಇದೆ ಹೌದು KPSC ಸುಧಾರಣೆ ವಿಷಯದಲ್ಲಿ ಅನ್ನುವಂಥದ್ದು ಆಶ್ಚರ್ಯ. ಈ ಹಿಂದೆ ನಮ್ಮ ಸುರಳ್ಕರ್ ಸರ್ ಅಂತವರು ಎಷ್ಟು ವಂಡರ್ಫುಲ್ ಆದಂಥ ವರದಿಯನ್ನು ಕೊಟ್ಟು ಹೋಗಿದ್ರು ಅಂತಂದರೆ KPSCಯ ಒಂದು ಇಂಟರ್ವ್ಯೂ ಬಗ್ಗೆ, ಹೆಂಗೆ ಅದನ್ನು ರಿಫಾರ್ಮ್ ಮಾಡ್ಬೋದು, ಹೆಂಗೆ KPSC ಇಂಟರ್ವ್ಯೂವಲ್ಲಿ ಹೆಂಗೆ ಗೋಲ್ಮಾಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ಆ ವರದಿಯನ್ನು ಒಂದ್ಸಲ ನೀವು ಕೂಡ ಗೂಗಲಲ್ಲಿ ಸಿಗುತ್ತೆ, ಅದನ್ನು ಸರ್ಚ್ ಮಾಡಿ ನೋಡಿ. ಎಷ್ಟು ಅತ್ಯುತ್ತಮ ಪಾಯಿಂಟ್ಸ್ಗಳನ್ನು ಹಾಕಿದ್ರು. ಆ್ಯಂಡ್ ಲತಾ ಕುಮಾರಿ ಮೇಡಮ್ ಇಂಥವ್ರನ್ನ ಅಧಿಕಾರಿಗಳ ಕೊಟ್ಟಂಥ ವರದಿಯನ್ನು ಸಾಕು ನೀವು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದ್ರೆ ಸುಧಾರಣೆ ಆಗೋಗುತ್ತೆ. ಆ್ಯಂಡ್ ಹೆಚ್ಚೇನೂ ಬೇಕಾಗಿಲ್ಲ. ಕೇವಲ KS ಪರೀಕ್ಷೆ ಆಯ್ತಲ್ಲ ಮೊನ್ನೆ, ಒಂದೆಲ್ಲ ಆಸ್ಪಿರೆಂಟ್ಸ್ಗಳನ್ನ ಕೇಳ್ಬಿಡಿ ಏನು ಸುಧಾರಣೆ ಮಾಡಬೇಕು ಅಂತ ಹೇಳ್ತಾರೆ. ಸುಮ್ಮನೆ ರಾಜಕಾರಣಿಗಳನ್ನ ತೆಗೆದುಕೊಂಡು ಹೋಗಿ KPSC ಸುಧಾರಣಾ ಸಮಿತಿ ಅಂತ ಮಾಡಿ ಅದೇನೂ ಆಗಲ್ಲ. ಸುಮ್ಮನೆ ಯಾವುದೋ ಒಂದು ನಿಮ್ಮ ಸುಧಾರಣೆ ಆಗುತ್ತಷ್ಟೇ, ಇಲ್ಲ ಅವ್ರಿಗೆ ಒಂದಿಷ್ಟು ಸುಧಾರಣೆ ಆಗುತ್ತೆ, ಹಣಕಾಸು ಫಿನಾನ್ಷಿಯಲ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ. ಇದು ಬಗೆಹರಿಯದ ಸಮಸ್ಯೆ ರೀತಿ ಇದೆ. ಸೊ ಇಲ್ಲಿ ಹೆಂಗಾಗುತ್ತೆ ಅಂತಂದರೆ, ಈ ಬಾರಿ ಏನೋ ಒಂದು ಬಾರಿ ಅದನ್ನೇನೋ ಮಾಡ್ತೀವಿ, ಒಂದು ರಿಪೋರ್ಟ್ ಕೊಡ್ತೀವಿ, ಏನೋ ಮಾಡ್ತೀವಿ, ಮತ್ತೆ ಮುಂದಿನ ಬಾರಿ ಅದೇ ಅಕ್ರಮ, ಅದೇ ಆ್ಯಸ್ ಇಟ್ ಈಸ್ ಸೇಮ್. ಸೊ ಇದಕ್ಕೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು, ಟೆಂಪ್ರರಿ ಸೊಲ್ಯೂಷನ್ ಅಲ್ಲ. ಸೊ ಇಲ್ಲಿ KPSC ವಿಷಯದಲ್ಲಿ ಮೆಂಬರ್ಸ್ಗಳಾಗಿರ್ಬೋದು, ಅಧಿಕಾರಿಗಳಾಗಿರ್ಬೋದು, ಎಲ್ಲರೂ ಕೂಡ ಇಲ್ಲಿ ಪ್ರಾಮಾಣಿಕರಾಗಿರ್ಬೇಕು. ಬರೀ ಒಬ್ಬ ಅಧ್ಯಕ್ಷರೊಬ್ಬರು ಪ್ರಾಮಾಣಿಕರಾಗಿದ್ದಾರೆ, ಮೆಂಬರ್ಸ್ ಎಲ್ಲ ಕರಪ್ಟೆಡ್ ಆಗಿದ್ದಾರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಪ್ರಾಮಾಣಿಕವಾಗಿರ್ಬೇಕು. ಆ್ಯಂಡ್ ಅಲ್ಲಿರೋ ಅಧಿಕಾರಿಗಳು ಪ್ರತಿಯೊಬ್ಬರು ಕೂಡ, ಅಲ್ಲಿ ವಾಹನ ಚಾಲಕರು ಏನು ಈ ಅಧ್ಯಕ್ಷರು ಡ್ರೈವರ್ಸ್ ಇದ್ದಾರೆ, ಅವರು ಕೂಡ ಪ್ರಾಮಾಣಿಕವಾಗಿರ್ಬೇಕು. ಅವರು ಕೂಡ ಈ ಅಕ್ರಮಗಳಲ್ಲಿ ಪಾಲ್ದಾರರಾಗ್ಬಿಟ್ರೆ ಏನು ಮಾಡೋಕ್ಕಾಗುತ್ತೆ ನೋಡಿ. ಈಗ KS ಪರೀಕ್ಷೆ 384 ಹೆಂಗೆ ನಗ್ತಾ ಇದ್ದಾರೆ ಅಂದ್ರೆ, ಅವರೆಲ್ಲ ಕುತ್ಕೊಂಡು ಎಲ್ಲೋ ಒಂದು ಕಡೆ ಖುಷಿ ಪಡ್ತಾ ಇದ್ದಾರೆ. ಏನು ಮಾಡೋಕ್ಕಾಗತ್ತೆ? ಹಣ ತೆಗೆದುಕೊಂಡಿದ್ದಾರೆ, ದುಡ್ಡು ವಾಪಸ್ ಕೊಡ್ಬೇಕಲ್ಲ. ಹೆಂಗೋ ನಮ್ದು ಇಂಟರ್ವ್ಯೂ ಎಲ್ಲ ಮುಗಿಸಿ ನಮಗೆಲ್ಲ ರ್ಯಾಂಕ್ ಬರುತ್ತೆ ಅಂತ ಒಳ್ಳೊಳ್ಳೆ ಪ್ರವಾಸದಲ್ಲಿದ್ದಾರೆ ಅಂತವರೆಲ್ಲ. ಆಲ್ರೆಡಿ ರ್ಯಾಂಕ್ ಕೂಡ ಡಿಸೈಡ್ ಆಗಿದೆ ಅಂತಂದ್ರೆ, ಇಷ್ಟು ಓಪನ್ ಆಗಿ ಇಷ್ಟು ಧೈರ್ಯವಾಗಿ ಅಕ್ರಮವನ್ನು ಎಸಗಿದ್ರು ಕೂಡ ಅವ್ರಿಗೆ ಯಾರು ಕಡಿವಾಣ ಹಾಕೋ ಇಲ್ಲ ಅಂತಂದ್ರೆ ಮತ್ತೆ ಇನ್ನೇನು ಸುಧಾರಣೆ ಸಮಿತಿ ತಗೊಂಡು ಏನು ಮಾಡ್ತೀರಾ? ಈ ಸುಧಾರಣಾ ಸಮಿತಿ ಏನು ಬೇಕಾಗಿಲ್ಲ, ಇದ್ರ ಅವಶ್ಯಕತೆ ಇಲ್ಲ. ಒಂದು ಪರ್ಮನೆಂಟ್ ಸೊಲ್ಯೂಷನ್, ದಯವಿಟ್ಟು KPSCಯನ್ನು ಮುಚ್ಚಿಬಿಡಿ. ಒಂದು ಒಳ್ಳೆ ಉಪಕಾರ ಮಾಡ್ದಂಗೆ ಆಗುತ್ತೆ. ಬೇರೆ ಯಾವುದಾದ್ರೂ ಒಂದು ನೇಮಕಾತಿ ಆಯೋಗ ರಚಿಸಿ ಅದಕ್ಕೆ ಅವಕಾಶ ಕೊಡಿ. ಅದೇನು ಬೇಕೋ, ಯಾವ ರೀತಿ ಪ್ರೊಸೀಜರ್ ಇದೆಯೋ ಥ್ರೂ ಪ್ರೆಸಿಡೆಂಟಿಂದ ಮಾಡ್ಬೋದು, ಗವರ್ನರ್ ಎಲ್ಲವನ್ನ ಮಾಡಿಸಿ. ದಯವಿಟ್ಟು ಅದೊಂದು ಕೆಲಸ ಮಾಡಿಬಿಡಿ. ಯಾಕಂದರೆ ಈ KPSC ಇರೋವರೆಗೂ ಅಕ್ರಮಗಳು, ಅನ್ಯಾಯಗಳು ಅನ್ನುವಂಥದ್ದು ತಪ್ಪಿದ್ದಲ್ಲ. ಇವತ್ತು ಬರೋ ಅಧ್ಯಕ್ಷನು ಅವರೇ, ಮುಂದೆ ಬರೋ ಅಧ್ಯಕ್ಷನು, ಮುಂದೆ ಬರೋ ಮೆಂಬರ್ಸ್ ಅವರೇ, ಎಲ್ಲ ಅವರೇ. ಸೊ ಏನು ಸದ್ಯಕ್ಕೆ ಸುಮ್ಮನೆ ತಾತ್ಕಾಲಿಕವಾಗಿ ಏನೋ ಒಂದು ಖುಷಿ ಪಡಿಸೋಕ್ಕೋಸ್ಕರ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂದರೆ ಆಗಲ್ಲ. ಸೊ ಇಲ್ಲಿ ದೊಡ್ಡ ಮಟ್ಟದ ಅಕ್ರಮದ ಜಾಲವೇ ಒಂದು ರೂಪ ಆಗ್ಬಿಟ್ಟಿದೆ. KPSC ಅಂತಂದ್ರೆ ಹೆಂಗಂದ್ರೆ, ಅಲ್ಲಿ ಬರೋದು ಹಣ ಮಾಡೋಕ್ಕೆ, ಅವರು ಹಣ ಕೊಟ್ಟೆ ಬರೋದು, ಮತ್ತೆ ಹಣ ಮಾಡೋದು. ಈಗ ಹೆಂಗ ಎಕ್ಸಾಂಪಲ್ ನೋಡಿ, ಈಗ 1 ಕೋಟಿ 2 ಕೋಟಿ ಕೊಟ್ಟು ಯಾವುದೋ ಒಂದು ಪೋಸ್ಟ್ ತಗೊಳ್ತಾನೆ, ಅಥವಾ ಒಂದು 5-6 ಕೋಟಿ ಕೊಟ್ಟು ಒಂದು ಒಳ್ಳೆ ಪೋಸ್ಟ್ ತಗೊಳ್ತಾನೆ ಅಂದರೆ ಅವ್ನು ನೆಕ್ಸ್ಟ್ 500 ಕೋಟಿ ಮಾಡೋಕೆ ಹಿಂಜರಿ ಅಲ್ಲ. ಯಾಕಂದ್ರೆ ಅವ್ನಿಗೆ ದುಡ್ಡು ಬೇಕು. ದುಡ್ಡು ಕೊಟ್ಟು ಬಂದವ್ನು ಮತ್ತೆ ದುಡ್ಡು ಮಾಡಲೇಬೇಕು. ಅವನೆಲ್ಲೋ ಸಾಲ ಮಾಡಿರ್ತಾನೆ, ಯಾವುದೋ ಜಮೀನು ಮಾಡಿ ಏನೋ ಮಾಡಿರ್ತಾರೆ. ಸೊ ಅದಕ್ಕೆ ಹಣ ಕೊಟ್ಟು ಬಂದವನು ಯಾವತ್ತೂ ಹಣಕ್ಕೆ ಪ್ರಾಮಾಣಿಕವಾಗಿ ಹಣ ಇಸ್ಕೊಳ್ದೆ ಇರ್ತಾನೆ ಅಂತ ಸಾಧ್ಯನೇ ಇಲ್ಲ. ಹಂಗೆ ಆ ಸ್ಥಾನಕ್ಕೆ ಬರೋರು ಕೂಡ ಅಷ್ಟೇ, ಅಲ್ಲಿ ಹಣ ಕೊಟ್ಟೆ ಬಂದಿರ್ತಾರೆ, ಅವ್ರಿಗೆ ಮತ್ತೆ ಹಣದ ದಾಹ ಇರುತ್ತೆ, ಅದನ್ನು ಫುಲ್ಫಿಲ್ ಮಾಡ್ಕೊಳ್ತಾರೆ. ಸೊ ದಯವಿಟ್ಟು ಈ KPSCನ ಪರ್ಮನೆಂಟ್ ಆಗಿ ಮುಚ್ಚೋದು ಒಂದೇ ಸಲಹೆ ಬಿಟ್ಟು ಬೇರೆ ಏನು ಸುಧಾರಣೆ ಮಾಡಿದ್ರು ಅದು ಬಗೆಹರಿಯಲ್ಲ. ಇವತ್ತು ಒಂದಿನ ಟೆಂಪ್ರರಿಯಾಗಿ ಏನೋ ಮಾಡ್ಬೋದು, ಮತ್ತೆ ನಾಳೆ ಅದೇ ಕತೆ. ಸೊ ಇದು ಬಗೆಹರಿಯದ ಸಮಸ್ಯೆ. ಸೊ ಇದನ್ನು ನಾವು ಬಗೆಹರಿಸ್ಕೊಳ್ಬೇಕು ಅಂದರೆ ನಮ್ಮೊಳಗಡೆನೆ ಸರ್ಕಾರದ ಮಟ್ಟದಲ್ಲಿ ನೀವೇನು ಮಾಡ್ತಿರೋ ಮಾಡಿ. ಸುಮ್ಮನೆ ಸುಧಾರಣಾ ಸಮಿತಿ, ಈಗ ನೋಡಿ PDO ಅಕ್ರಮ ಆಯಿತು, CTI ಆಯಿತು, KS ಆಯಿತು, ಏನು ಸುಧಾರಣೆ ಏನು ಮಾಡಿದ್ರಿ? ಒಂದನ್ನಾದರೂ ಸರಿಯಾದ ರೀತಿಯಲ್ಲಿ ಆಸ್ಪಿರೆಂಟ್ಸ್ ಕೊಟ್ಟಿರೋ ಕಂಪ್ಲೇಂಟನ್ನು ತನಿಖೆ ಮಾಡಿದ್ರ? ಯಾವುದೂ ಇಲ್ಲ. PDO ಅಂತೂ ಬಿಡಿ, ಅದು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಅದನ್ನು 3-4 ಮಾರ್ಕ್ಸ್ ತೆಗೆದುಕೊಂಡವರು VS CTI ಪರೀಕ್ಷೆಯಲ್ಲಿ, ಹಿಂದಿನ ಪರೀಕ್ಷೆಗಳು, ಅದೇನು PDOಗಳಲ್ಲಿ ರ್ಯಾಂಕ್ ಬರೋಕ್ಕಾಗುತ್ತೆ? ಅದು ಆಶ್ಚರ್ಯ. ಇದು ಬೇಸಿಕ್ ಸೆನ್ಸು. ಅಲ್ಲಿರೋರ್ಗೆ ವರ್ಕ್ ಆಗಿಬಿಟ್ರೆ ಅದೇನೋ ಕೆಲಸ ಮಾಡ್ಬೋದು. ಬಟ್ ಅವ್ರಿಗೆಲ್ಲ ಬೇಕಿರೋದು ಮನಿ, ಯಾವ ವರ್ಕು ಯಾವ ಸೆನ್ಸ್ ಅಲ್ಲ.
ಅದಕ್ಕೆ ಸುಧಾರಣಾ ಸಮಿತಿ ಬಗ್ಗೆ ಇಲ್ಲಿಂದ ಕೇಳ್ತಾ ಇದ್ರಿ ಏನು ಅಭಿಪ್ರಾಯ ಅಂತ. ನನ್ನ ಅಭಿಪ್ರಾಯನಂತೂ ಇಷ್ಟೇ ನೋಡಿ, ಯಾವ ಸುಧಾರಣೆ ಏನು ಕೆಲಸಕ್ಕೆ ಬರಲ್ಲ. KPSC ಅಂತದ್ದು ಒಂದು ಸಂಸ್ಥೆ ಇತಿಹಾಸದಲ್ಲಿ ಇಷ್ಟು ಕರಪ್ಟೆಡ್ ಸಂಸ್ಥೆಯನ್ನು ನಾವು ದೇಶದಲ್ಲಿ ಎಲ್ಲಾದರೂ ಕಂಡುಹಿಡಿದೀವಿ ಅಂದರೆ ಅದು KPSC ಒಂದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ.